ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಮತ್ತೊಂದು ಬ್ರೇಕ್ಔಟ್ ಸ್ಟಾಕ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟಾಕ್ ಯಾವುದು, ಎಂತ ಕತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ರೆ ನಿಮ್ಗೆ ಚಪ್ಪಲಿಗಳು, ಶೂಗಳು ಕಾಣಿಸ್ತಿದೆ. ಏನು ಎಂತ ಕತೆ ಅಂತ ನೋಡ್ಬಿಡೋಣ. ಆಮ್, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು 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 ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಓಕೆ, ಅದ್ರ ಜೊತೆಗೆ ನಾವು ಒಂದು ಅನಾಲಿಸಿಸ್ ಏನ್ ಶೇರ್ ಮಾಡ್ತೀರಿ, ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಶೇರ್ ಅಥವಾ ಸ್ಟಾಕ್ ನ ಅನಾಲಿಸಿಸ್, ಅದು ನಿಮ್ಮ ಒಂದು ಎಜುಕೇಶನ್ ಪರ್ಪಸ್ಗೆ ಅದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ಕೆಲವೊಂದು ಟೈಮ್ ಮಾಡಿರಬಹುದು, ಕೆಲವೊಂದು ಟೈಮ್ ಮಾಡದಿರೋ ಸಹ ಇರಬಹುದು. ಬಟ್ ಏನೇ ಡಿಸಿಷನ್ ತಗೊಂಡ್ರು ನಿಮ್ಮ ಒಂದು ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ಫೈನಾನ್ಷಿಯಲ್ ಅದು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್. ಓಕೆ, ಸೊ ನಾನು ಶೇರ್ ಮಾಡುವಂತ ಒಂದು ಸ್ಟಾಕ್ ಹೆಸರು ಬಂದು ಕದೀಮ್ಸ್ ಇಂಡಿಯಾ ಲಿಮಿಟೆಡ್ ಅಥವಾ ಕದೀಮ್ ಇಂಡಿಯಾ ಲಿಮಿಟೆಡ್, ಎರಡು ಒಂದೇ ಹೆಸರು. ಇದು ಒಂದು ವೀಕ್ಲಿ ಒಂದು ಟೈಮ್ ಫ್ರೇಮ್ ಅನಾಲಿಸಿಸ್ ತಗೊಂಡಿದ್ದೀನಿ. ಈ ಒಂದು ಸ್ಟಾಕ್ ಬ್ಯೂಟಿಫುಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಒಂದು ಬೇಸ್ ನ ಫಾರ್ಮೇಶನ್ಸ್ ಮಾಡಿದೆ. ನೋಡಬಹುದು ಈ ಒಂದು ಲೆವೆಲ್ ಅಲ್ಲಿ ಬೇಸ್ ಫಾರ್ಮೇಶನ್ಸ್ ಆದ್ಮೇಲೆ ಈ ನಾನು ಏನು ಟ್ರೆಂಡ್ ಲೈನ್ ಫಾರ್ಮೇಶನ್ಸ್ ಹಾಕಿದೆ ಇದನ್ನು ಸಹ ಬ್ರೇಕ್ಔಟ್ ಆಗಿರೋದ್ರಿಂದ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇಲ್ಲೇ ಒಂದು ಸ್ವಲ್ಪ ಓವರಿಂಗ್ ಆಗ್ತಿರೋದ್ರಿಂದ ಒಂದೇ ಕನ್ಸರ್ನ್ ಏನಂತ ಹೇಳಿದ್ರೆ ಈ ಒಂದು ವಿಕ್ ಸ್ವಲ್ಪ ನೀಟಾಗಿ ಕ್ಲೋಸ್ ಆಗಲಿ ಅನ್ನೋದು ಸ್ವಲ್ಪ ಇದು. ಸೊ ಒಂದು ವಾರದ ನಂತರ ಈ ಒಂದು ಕ್ಯಾಂಡಲ್ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ನೋಡ್ಕೊಂಡ್ ನಂತರ ಸೊ ಸ್ವಲ್ಪ ರೀಟ್ರೇಸ್ಮೆಂಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ನೀವು ಇನ್ವೆಸ್ಟ್ ಮಾಡ್ಕೊಳಕ್ಕೆ ಪ್ಲಾನ್ ಮಾಡಬಹುದು. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನಾಲಿಸಿಸ್, ನಿಮ್ಮ ಒಂದು ಫೈನಾನ್ಷಿಯಲ್ ಅನಾಲಿಸಿಸ್ ನ ಒಂದು ಸ್ಕಿಲ್ಸ್ ಇತ್ತು ಅಂದ್ರೆ ಅದನ್ನ ಸಹ ನೀವು ಈ ಒಂದು ಸ್ಟಾಕ್ ಮೇಲೆ ಹಾಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ಗೆ ಪ್ಲಾನಿಂಗ್ ನ ಮಾಡ್ಬೋದು. ಸೊ ಈ ಒಂದು ಸ್ಟಾಕ್ ಒಂದು ಒಳ್ಳೆ ಬೈಯಿಂಗ್ ಪ್ರೈಸ್ ಅಂತ ಹೇಳಿದ್ರೆ 200 ರಿಂದ 220 ರೂಪಾಯಿ. ಬಟ್ ಆಲ್ಮೋಸ್ಟ್ ಆ ಪ್ರೈಸ್ ನ ಕ್ರಾಸ್ ಆಗಿರೋದ್ರಿಂದ ಸ್ವಲ್ಪ ಕಾದು ಒಂದು ರೀಟ್ರೇಸ್ಮೆಂಟ್ ಎಂಟ್ರಿ ಆಗಕ್ಕೆ ನೀವು ಪ್ಲಾನ್ ಮಾಡ್ಕೊಬಹುದು. ಸೊ ಒಳ್ಳೆ ಒಂದು ಟಾರ್ಗೆಟ್ ಪ್ರೈಸ್ ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ 296, 335, 366, 479 ಗಂಟೆ ಹೋಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಒಂದು ಸಣ್ಣ ವಿಡಿಯೋದ ಒಂದು ಅನಾಲಿಸಿಸ್ ಸ್ನೇಹಿತರೆ. ಸೊ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸಹ ಕಮೆಂಟ್ ಮಾಡಿ. ಸೊ ಅಲ್ಲೂ ಸಹ ಒಂದ್ ಸ್ವಲ್ಪ ನನಗೆ ಐಡಿಯಾ ಸಿಗುತ್ತೆ. ನಮ್ಮ ಒಂದು ಕ್ಯಾಸ್ಟ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವರ ಒಂದು ಫೀಲಿಂಗ್ ಯಾವ ರೀತಿ ಇದೆ ಅಂತ ಸಹ ನಮ್ಗೊಂದು ಸೆಂಟಿಮೆಂಟ್ ಗೊತ್ತಾಗುತ್ತೆ. ಸೊ ಅದ್ರ ಜೊತೆಗೆ ನೀವೇನಾದ್ರೂ ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು, ಆಪ್ಷನ್ಸ್ ನ ಒಂದು ಟೆಕ್ನಿಕ್ಸ್ ಕಲಿಬೇಕು, ಆಪ್ಷನ್ಸ್ ನ ಯಾವ ರೀತಿ ಟ್ರೇಡ್ ಮಾಡಬೇಕು ನಿಮ್ಗೆ ಏನು ಗೊತ್ತಿಲ್ಲ, ಕಲ್ತು ನೀವೇನಾದ್ರೂ ರೆಗ್ಯುಲರ್ ಟೆನ್ಷನ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಟೆನ್ಷನ್ ಇಲ್ಲದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಮುಖಾಂತರ ಪ್ರಾಫಿಟ್ ಮಾಡ್ಬೇಕಂತ ಏನಾದ್ರು ಆ ರೀತಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಆಪ್ಷನ್ಸ್ ಟ್ರೇಡಿಂಗ್ ನ 1 to 1% ಟ್ರೇಡಿಂಗ್ ನ ನೀವು ಜಾಯ್ನ್ ಆಗ್ಬೋದು. ಸೊ ಅದ್ರ ಜೊತೆಗೆ ಇಲ್ಲ ನನಗೆ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು, ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್, ಬೇಸಿಕ್ ಇಂದ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಂಬರ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. 9620275275ಗೆ ವಾಟ್ಸ್ಆಪ್ ಮಾಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರ ಬೇಸಿಸ್ ಮೇಲೆ ನೀವು ಡಿಸಿಷನ್ ತಗೊಂಡು ನೀವು ಇವತ್ತೇನು ಡಿಸಿಷನ್ ತಗೊಂತೀರಾ ಅದು ನಿಮ್ಮ ಲಾಂಗ್ ಟರ್ಮ್ಗೆ ಒಂದು ಫೌಂಡೇಶನ್ ಆಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.